ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನ್ ಮಾರುತಿ ಕಿಲ್ಲೇದಾರ್. ವೆಲ್ಕಮ್ ಟು ಕಿಲ್ಲೇದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಯಾರೆಲ್ಲ PC ಎಕ್ಸಾಮ್ ಓದ್ತಿದಿರಲ್ಲ ಅವ್ರಿಗೆ ಜಿಯೋಗ್ರಫಿನ ಹೇಗೆಲ್ಲ ಓದ್ಬೇಕು ಅಂತ ತುಂಬಾ ಜನ ಕೇಳ್ತಿದ್ದೀರಾ. ಸಬ್ಜೆಕ್ಟ್ ವೈಸ್ ಹೇಗೆ ಓದ್ಬೇಕು ಅನ್ನೋದನ್ನ ಹೇಳಿ ಅಂತ. ಇವತ್ತು ಬರೀ ನಾನು ಸ್ಪೆಸಿಫಿಕ್ ಆಗಿ ಜಿಯೋಗ್ರಫಿನ ಹೇಗೆ ಓದ್ಬೇಕು, ಯಾವ ತರ ಕ್ವಶನ್ ಇವಾಗ ನಾವು KE ಡಿಪಾರ್ಟ್ಮೆಂಟ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಗೊತ್ತಿಲ್ಲ KE ಡಿಪಾರ್ಟ್ಮೆಂಟ್ ಅವ್ರು ಹೇಗೆ ಕೇಳ್ತಾರೆ ಅಂತ, ಬಟ್ ಲಾಸ್ಟ್ ತುಂಬಾ ವರ್ಷದ ಕ್ವಶನ್ ಪೇಪರ್ ಎಲ್ಲ ತೆಗೆದು ನೋಡಿದಾಗ ಯಾವ ತರ ಬಂದೈತೆ, ಯಾವ ತರ ಬರ್ತೈತೆ ಅನ್ನೋದನ್ನ ನಾವು ಒಂದು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಈ ಸಾರಿ PC ಕ್ವಶನ್ ಪೇಪರ್ ಮುಂಚೆ ಹೆಂಗಿರ್ತಿತ್ತು, ಒನ್ ವರ್ಡ್ ಇರ್ತಿತ್ತು. ಈ ಸರ ಯಾಕೋ ಡೌಟ್ ಹೊಡಿತೈತೆ, ಒನ್ ವರ್ಡ್ ಇರತ್ತಾ ಅಥವಾ ಪೇಪರ್ನ ಕಷ್ಟ ಕೊಡ್ತಾನ ಅಂತ. ಸೊ ನೀವು ಎರಡಕ್ಕೂ ರೆಡಿ ಆಗಿ ಅಂತ ಹೇಳ್ತೀನಿ ನಾನು. ನನ್ನ ಸಜೆಷನ್ ತಗೋತೀರಾ ಅಂದ್ರೆ ನೀವು ಎರಡಕ್ಕೂ ರೆಡಿ ಆಗಿರಿ. ಫಸ್ಟ್ ಜಿಯೋಗ್ರಫಿ ಹಳೆ ಕ್ವಶನ್ ಪೇಪರ್ಸ್ ಎಲ್ಲಾನು ಸೆಪರೇಟ್ ಬ್ಯಾಂಕ್ ಸಿಗುತ್ತೆ. ಜಿಯೋಗ್ರಫಿ ಓಲ್ಡ್ ಕ್ವಶನ್ ಪೇಪರ್ ಗೌರ್ಮೆಂಟ್ ಎಕ್ಸಾಮ್ ಮಾಡಿರೋದು ಓಲ್ಡ್ ಕ್ವಶನ್ ಪೇಪರ್ ಸಿಗುತ್ತೆ, ಅದು ಕ್ವಶನ್ ಬ್ಯಾಂಕ್ ಸಿಗುತ್ತೆ ಒಂದು. ಅದನ್ನ ತಗೊಳ್ಳಿ, ಜಿಯೋಗ್ರಫಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಹಳೆ ಕ್ವಶನ್ ಪೇಪರ್ ನ ನೀವು ಯಾಕೆ ರೆಫರ್ ಮಾಡ್ಬೇಕು ಅಂದ್ರೆ ಕ್ವಶನ್ ಯಾವ ತರ ಫ್ರೇಮ್ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್. ಸೆಕೆಂಡ್, ಒಂದು ರಿಪೀಟೆಡ್ ಆಗೋ ಚಾನ್ಸಸ್ ಐತೆ. KE ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ರಿಪೀಟೆಡ್ ಆಗಲ್ಲ ಕ್ವಶನ್, KE ಡಿಪಾರ್ಟ್ಮೆಂಟ್ ಅವ್ರು ಹೊಸ ಕ್ವಶನ್ ಫ್ರೇಮ್ ಮಾಡ್ತಾರೆ ಅಂತ. ಅವ್ರು ಎಷ್ಟೇ ಹೊಸ ಕ್ವಶನ್ ಫ್ರೇಮ್ ಮಾಡಿದ್ರು ಕೆಲವೊಂದು ಕ್ವಶನ್ ರಿಪೀಟೆಡ್ ಆಗತ್ತೆ ಅಥವಾ ಅದ್ರ ಅಕ್ಕಪಕ್ಕದಿಂದ ಬಂದಿರುತ್ತೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ನ ಹೆಂಗ್ ಬಿಡಿಸ್ಬೇಕು, ಕ್ವಶನ್ ಪೇಪರ್ ನ ಹೇಗೆ ಸಾಲ್ವ್ ಮಾಡ್ಬೇಕು ಹಳೆ ಕ್ವಶನ್ ಪೇಪರ್ ನ ಅಂತ ಹೇಳಿ ನಾ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ. ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಜಿಯೋಗ್ರಫಿಯಲ್ಲಿ ಈಗ ಪ್ರೆಸೆಂಟ್ ಆಗಿ ನಮ್ಮಲ್ಲಿ PC-ಗಾದ್ರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಓಲ್ಡ್ ಜಿಯೋಗ್ರಫಿ, ಇದು ಮೂರರಿಂದನೂ ಕ್ವಶನ್ ಬರುತ್ತೆ. ಅದರಲ್ಲೂ ನಮ್ ಕರ್ನಾಟಕ ಜಿಯೋಗ್ರಫಿಲಿ ಪ್ರಾದೇಶಿಕ ಜಿಯೋಗ್ರಫಿ ಬಹಳ ಚೆನ್ನಾಗಿ ಬರುತ್ತೆ. ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕೆರೆಗಳು ಯಾವ್ದಾವ್ದು ಇದಾವೆ, ನಮ್ಮಲ್ಲಿ ನದಿಗಳು ಯಾವ್ದಾವ್ದು ಇದಾವೆ, ಏನ್ ನ್ಯೂಸ್ ಅಲ್ಲಿ ಇದಾವೆ, ಆಯ್ತಾ, ಮಣ್ಣು ಯಾವ ತರ ಐತೆ, ಉತ್ತರ ಕರ್ನಾಟಕ ಕಡೆ ಮಣ್ಣು ಯಾವ್ದೈತೆ, ಕೆಂಪು ಮಣ್ಣು ಎಲ್ಲಿ ಜಾಸ್ತಿ ಐತೆ, ಲ್ಯಾಟ್ರೇಟ್ ಸಾಯಿಲ್ ಅಂದ್ರೆ ಏನು, ಆಯ್ತಾ, ನಮ್ ಕೆಳಗಡೆ ಭೂಮಿ ಲೇಯರ್ ಅಲ್ಲಿ ಯಾವ ತರ ಲೇಯರ್ ಬರುತ್ತೆ ಕಂಡು ಬರುತ್ತೆ, ನಮ್ ಕರ್ನಾಟಕದಲ್ಲಿ ಬೆಟ್ಟಗಳೆಷ್ಟು, ಯಾವ ಬೆಟ್ಟ ಹೈಯೆಸ್ಟ್, ಇವಾಗ ಪ್ರೆಸೆಂಟ್ ಆಗಿ ಏನಾದ್ರು ಕರೆಂಟ್ ನ್ಯೂಸ್ ಅಲ್ಲಿ ಐತಾ, ಇದು ಬಹಳ ಇಂಪಾರ್ಟೆಂಟ್. ನಾ ಎಲ್ಲಾ PC ಅವ್ರಿಗೂ ಒಂದ್ ಹೇಳ್ತೀನಿ ನಾನು, ಫಿಸಿಕಲ್ ಜಿಯೋಗ್ರಫಿ ಜೊತೆಗೆ ಯಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಐತಲ್ಲ ಅಥವಾ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಐತಲ್ಲ ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡಿ. ಬಹಳ ಹೆಲ್ಪ್ ಆಗತ್ತಿದು, ನೀವು ಮರೆಯಕ್ ಹೋಗ್ಬೇಡಿ. ಯಾಕಂದ್ರೆ KE ಡಿಪಾರ್ಟ್ಮೆಂಟ್ ಅವ್ನ ಹಳೆ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ನಂಗೆ ಒಂದ್ ಗೊತ್ತಾಗ್ತಿರೋದು ಏನಂದ್ರೆ ಫಿಸಿಕಲ್ ಜಿಯೋಗ್ರಫಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾನೆ. ಇದ್ರ ಜೊತೆಗೆ 5th ಸ್ಟ್ಯಾಂಡರ್ಡ್ ಇಂದ 2nd PUC ತನಕ ಎಲ್ಲಾ ಬುಕ್ ಜಿಯೋಗ್ರಫಿ ಏನೇನ್ ಮೆಟೀರಿಯಲ್ ಐತಲ್ಲ ಎಲ್ಲ ಓದ್ಕೊಳ್ಳಿ. ಅದರಲ್ಲೂ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ NCERT ಚೆನ್ನಾಗಿ ಓದ್ಕೊಳ್ಳಿ. NCERT ಜಿಯೋಗ್ರಫಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ, ಅದನ್ನ ಓದ್ಕೊಳ್ಳಿ. ಇವತ್ತು ಓದ್ಕೊಂಡ್ಬಿಟ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಜೊತೆಯಲ್ಲಿ ಎಲ್ಲಿ ಯಾವ ಪ್ಲೇಸ್ ಬರುತ್ತೆ, ಏನ್ ಬರುತ್ತೆ, ಬಹಳ ಇಂಪಾರ್ಟೆಂಟ್ ಇದು. ಈ ತರ ಲೈನ್ ವೈಸ್ ಆಗಿ ಎಲ್ಲ ಒಂದೊಂದನ್ನು ಓದ್ಕೊಳ್ಳಿ. ಒಂದ್ಸರಿ ಕೆರೆ ತಗೋತೀರಾ, ಕರ್ನಾಟಕದಲ್ಲಿ ಯಾವ್ದಾವ್ದು ಫೇಮಸ್ ಕೆರೆ ಇದಾವೆ, ಇಂಡಿಯಾದಲ್ಲಿ ಯಾವ್ದು ಲೇಕ್ ಫೇಮಸ್ ಐತೆ, ಅದೇ ತರ ವರ್ಲ್ಡ್ ಅಲ್ಲಿ ಏನಾದ್ರು ನ್ಯೂಸ್ ಅಲ್ಲಿ ಐತಾ, ಅದೇ ತರ ರಿವರ್ ತಗೋತೀರಾ, ಕರ್ನಾಟಕದ ಫಸ್ಟ್ ರಿವರ್ಸ್ ಗಳು ಯಾವ್ದಾವ್ದು ಇದಾವೆ, ಯಾವ್ದ್ ನ್ಯೂಸ್ ಅಲ್ಲಿ ಐತೆ, ಆ ನಂತರ ಇಂಡಿಯನ್ ರಿವರ್ದು ಅದ್ರಲ್ಲಿ ಯಾವ್ದಾದ್ರು ತುಂಬಾ ನ್ಯೂಸ್ ಐತಾ, ಯಾವ್ದಾವ್ದು ನ್ಯೂಸ್ ಐತಲ್ಲ ಅದನ್ನ ಒಂದು ಸೆಪರೇಟ್ ಆಗಿ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಯಾಕಂದ್ರೆ ಈಗ ನೆಕ್ಸ್ಟ್ ಕ್ವಶನ್ ಬರೋ ಪ್ರಾಬಬಿಲಿಟಿ ಬಹಳ ಜಾಸ್ತಿ ಇರುತ್ತೆ. ಯಾವ್ದು ಕರೆಂಟ್ ಅಫೇರ್ಸ್ ಥ್ರೂ ನ್ಯೂಸ್ ಐತಲ್ಲ ಅದನ್ನ. ಈಗ ಮೊನ್ನೆ ಎಕ್ಸಾಂಪಲ್ ನೀವು ನೋಡಿದ್ರಿ, ಏನಂದ್ರೆ ಜಿಯೋಗ್ರಫಿ ಮೇಲೆ ಒಂದು ಕ್ವಶನ್ ತೆಗ್ದಿದ್ದ ಪ್ರೀ ಕೋಚಿಂಗ್ ಅಲ್ಲಿ. ಏನ್ ಕ್ವಶನ್ ಅಂದ್ರೆ, ಇವಾಗ ನಮ್ದು ಚಿಕನ್ ನೆಕ್ ಐತಲ್ಲ, ಚಿಕನ್ ನೆಕ್ ಕಾರಿಡಾರ್, ಅದ್ ನ್ಯೂಸ್ ಅಲ್ಲಿ ಇತ್ತು, ಅದ್ರ ಬಗ್ಗೆ ಒಂದು ಕ್ವಶನ್ ಫ್ರೇಮ್ ಮಾಡಿದ್ದ. ಸೊ ಈ ತರ ಯಾವ್ದು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಅದು. ಇದ್ರ ಜೊತೆಗೆ ಇಂಡಿಯನ್ ಜಿಯೋಗ್ರಫಿ ಓದ್ತೀರಾ, ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸೇಮ್ ರಿವರ್ಸು, ಲಕ್ಷಣಗಳು, ಭೌಗೋಳಿಕ ಲಕ್ಷಣಗಳು, ಆಯ್ತಾ, ವೆದರು, ಆನಂತರ ಅಟ್ಮಾಸ್ಫಿಯರು, ಇಂಡಿಯಾದಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವ ಸೈಕ್ಲೋನ್ ಇವಾಗ ನ್ಯೂಸ್ ಅಲ್ಲಿ ಇದಾವೆ, ಈ ತರ ಪ್ರತಿಯೊಂದು ಪಾಯಿಂಟ್ನು ಯಾವ್ದನ್ನು ಬಿಡಕ್ ಹೋಗ್ಬೇಡಿ, ಎಲ್ಲಾನು ಓದ್ಕೊಳ್ಳಿ. ಇವು ರಿವಿಷನ್ ಆಗ್ತಾ ಇರಬೇಕು ನಿಮ್ಗೆ. ಇದ್ರ ಜೊತೆಗೆ ಓಲ್ಡ್ ಜಿಯೋಗ್ರಫಿ ಹೋದ್ರ, ಓಲ್ಡ್ ಜಿಯೋಗ್ರಫಿಯಲ್ಲಿ ಲೇಕ್ಸ್ ಇಂಪಾರ್ಟೆಂಟ್, ರಿವರ್ ಓಷನ್ಸ್, ಅದ್ರ ಜೊತೆಗೆ ಇಂಪಾರ್ಟೆಂಟ್ ರಿವರ್ಸ್, ಆ ನಂತರ ಪ್ರೆಸೆಂಟ್ ಏನಾದ್ರು ನ್ಯೂಸ್ ಇದಾವ, ಪ್ರೆಸೆಂಟ್ ಆಗಿ ಎಲ್ಲಾದ್ರೂ ಫ್ಲಡ್ ಬಂದೈತಾ, ಎಲ್ಲಾದ್ರೂ ಜ್ವಾಲಾಮುಖಿ ಆಗೈತಾ, ಯಾವ್ದಾದ್ರು ತುಂಬಾ ದೊಡ್ಡ ಸೈಕ್ಲೋನ್ ಬಂದು ಹಿಟ್ ಆಗೈತಾ, ಈ ತರ ಯಾವ್ದಾದ್ರು ಕಂಟ್ರಿ ಮಧ್ಯೆ ವಾರ್ ನಡೀತೈತಾ, ಆ ಕಂಟ್ರಿ ಬಾರ್ಡರ್ ಯಾವ್ದ್ಯಾವ್ದು, ಅಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ರಿವರ್ ಐತಾ, ಈ ತರದ್ದನ್ನೇ ಫ್ರೇಮ್ ಮಾಡೋದು ಅವನು. ಸೊ ಇದನ್ನ ತುಂಬಾ ಕ್ಲಾರಿಟಿಯಿಂದ ಓದ್ಕೊಳ್ಳಿ. ಇದ್ರಲ್ಲಿ ನೀವು 100% ಕ್ಲಾರಿಟಿ ಇರಬೇಕು. ಎಲ್ಲಾನು ಒಂದು ಬಿಡ್ಬೇಡಿ. ನೀವು ಕರ್ನಾಟಕದಲ್ಲಿ ನೀರಾವರಿ ಸಿಸ್ಟಮ್ ಇವಾಗ ಯಾವ್ದ್ ಮಾಡ್ತಿದ್ದಾರೆ, ಆಯ್ತಾ, ತುಂಗಭದ್ರಾಗ ಏನಾದ್ರು ಹೊಸ ಪ್ರಾಜೆಕ್ಟ್ ಬಂದೈತಾ, ಇವಾಗ ಎಕ್ಸಾಂಪಲ್ ಮೇಕೆದಾಟು, ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನಾದ್ರು ನ್ಯೂಸ್ ಐತಾ, ಮೊನ್ನೆ ಸುಪ್ರೀಂ ಕೋರ್ಟ್ ಇದ್ ಮಾಡೈತೆ ಮೇಕೆದಾಟುಗೆ ಕರ್ನಾಟಕದವ್ರಿಗೆ ಪರ್ಮಿಷನ್ ಕೊಟ್ಟೈತೆ
ತಮಿಳ್ನಾಡಿಗೆ ಹಿನ್ನಡೆ ಆಗೈತೆ. ಇದನ್ನ ಕ್ವಶನ್ ಆಗಿ ಫ್ರೇಮ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಅವ್ನ್ ಏನ್ ಮಾಡ್ತಾನೆ, ಇಂಥ ಕ್ವಶನ್ ತೆಗದೆ ಹಾಕ್ತಾನೆ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನೀವು ಸ್ಕೋರ್ ಎತ್ಕೋಬಹುದು. ಇಲ್ಲಂದ್ರೂ ನಿಮ್ಗೆ ಕಮ್ಮಿ ಅಂದ್ರೂ ಜಿಯೋಗ್ರಫಿ 10 ಕ್ವಶನ್ ಇದ್ದೇ ಇರ್ತವೆ. ಇದನ್ನ ತಲೆಯಲ್ಲಿ ಹಾಕೊಳ್ಳಿ. ಮ್ಯಾಕ್ಸಿಮಮ್ ಅಂದ್ರೆ 20 ತನಕನು ಕೇಳಿದಾನೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಜಿಯೋಗ್ರಫಿನ ಮತ್ತೇನ್ ಗೊತ್ತಾ, ಜಿಯೋಗ್ರಫಿಲಿ ಒಳ್ಳೆ ಸ್ಕೋರ್ ಹಿಡ್ಕೋಬಹುದು. ತುಂಬಾ ಜನಕ್ಕೆ ಜಿಯೋಗ್ರಫಿನ ಓದೋದ್ ಗೊತ್ತಿಲ್ಲ. ನೀವು ಜಿಯೋಗ್ರಫಿನ ಫಿಸಿಕಲ್ ಜಿಯೋಗ್ರಫಿಯಿಂದ ಓದ್ಕೊಂಬನ್ನಿ, ಅವಾಗ ನಿಮ್ಗೆ ಚೆನ್ನಾಗ್ ಗ್ರಿಪ್ ಸಿಗತ್ತೆ. ಬರೇ ರಿವರ್ ಓದ್ತಿರಂದ್ರೆ ಬರೇ ಬುಕ್ ಅಲ್ಲಿ ರಿವರ್ ಓದೋದಲ್ಲ, ಅವ್ರದ್ದು ಇಮೇಜ್ ನೋಡ್ಕೊಳ್ಳಿ. ಎಲ್ಲಿ ಹರಿಯತ್ತೆ, ಯಾವ ಡಿಸ್ಟಿಕ್ ಅಲ್ಲಿ ಹರಿಯತ್ತೆ, ಯಾವ ರಾಜ್ಯದಲ್ಲಿ ಹರಿಯತ್ತೆ, ಅವು ಫ್ಲೋ ಯಾವ ಕಡೆ ಐತೆ, ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತಾ, ಯಾವ ರಿವರ್ ದೊಡ್ಡದೈತೆ, ಯಾವ್ದು ಚಿಕ್ಕದೈತೆ, ಈ ತರ ಪ್ರತಿಯೊಂದು ಡಾಟ್ನು. ಅದೇ ತರ ಮಣ್ಣು ಕೇಳಿದ್ರೆ ನಮ್ ಕರ್ನಾಟಕದಲ್ಲಿ ಯಾವ್ದೈತೆ, ತಮಿಳ್ನಾಡದಲ್ಲಿ ಯಾವ್ದೈತೆ, ನಮ್ ಬಾರ್ಡರ್ ಸಿಸ್ಟಮ್ ಹೆಂಗೈತೆ, ಪ್ರೆಸೆಂಟ್ ಆಗಿ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾದ್ರು ಚೇಂಜ್ ಆಗೈತಾ, ಏನಾದ್ರು ನ್ಯೂಸ್ ಐತಾ, ಈ ತರ ಪ್ರತಿ ಒಂದು ಪಾಯಿಂಟ್ ಬಿಡಕ್ ಹೋಗ್ಬೇಡಿ. ಇದ್ರ ಜೊತೆಗೆ ಕರ್ನಾಟಕ ಪ್ರಾದೇಶಿಕ ಜಿಯೋಗ್ರಫಿನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಬಹಳ ಕ್ವಶನ್ ರೈಸ್ ಆಗುತ್ತೆ. ಇದ್ರ ಜೊತೆಗೆ ನೀವು ಸ್ಕೂಲ್ ಬುಕ್ ಅಲ್ಲಿ NCERT ಅಲ್ಲಿ ಜಿಯೋಗ್ರಫಿ ಬರುತ್ತಲ್ಲ, ಡಿಪಾರ್ಟ್ಮೆಂಟ್ ಅಲ್ಲಿಂದನೇ ಕ್ವಶನ್ ಫ್ರೇಮ್ ಮಾಡೋದು ಜಾಸ್ತಿ. ಈ ತರ ಪ್ರತಿಯೊಂದು ಜಿಯೋಗ್ರಫಿನು ನೀವು ರಂಗನಾಥ್ ಬುಕ್ ಓದ್ತಿರೋ ಅಥವಾ ಯಾರ್ ಬುಕ್ ಓದ್ತಿರೋ ಗೊತ್ತಿಲ್ಲ, ಒಂದು ಪ್ರಾಪರ್ ನಿಮ್ಗೆ ಯಾವ್ದು ಇಷ್ಟ ಆಗತ್ತಲ್ಲ ಅದ್ರಲ್ಲಿ ಪ್ರಾಪರ್ ಎಲ್ಲಾ ನಾಲೆಜು ಐತಾ, ಎಲ್ಲಾ ಕೊಟ್ಟಿದಾನ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಆಯ್ತಾ ಏನ್ ಹಳೆ ಕ್ವಶನ್ ಪೇಪರ್ ಇರ್ತಾವಲ್ಲ ಅವತ್ನ ಜೊತೆಲಿ ಇಟ್ಕೊಳ್ಳಿ. ಈ ತರ ಮಾಡ್ಕೊಂಡು ಒಂದು ಸಬ್ಜೆಕ್ಟ್ಗೆ ನೀವು ಪ್ರಾಪರ್ ಒಂದು ಫ್ರೇಮ್ ಹಾಕೊಂಡ್ಬಿಟ್ಟು ಯಾವ್ದನ್ನು ಬಿಡಲ್ದೆ ಯಾವ್ದು ಇಂಪಾರ್ಟೆಂಟ್ ಐತಲ್ಲ ಅದನ್ನ ಎಲ್ಲಾನು ಕವರ್ ಮಾಡ್ಕೊಂಡು ಓದ್ಕೊಂಡು ಹೋದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮಲ್ಲಿ ನಾಲೆಜ್ ಜಾಸ್ತಿ ಆಗಕ್ಕೆ ಶುರು ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದೇ ಇರ್ಲಿ, ಅದು ಓಲ್ಡ್ ಜಿಯೋಗ್ರಫಿ ಇರ್ಲಿ, ಓಲ್ಡ್ ಜಿಯೋಗ್ರಫಿಯಲ್ಲಿ ಮೇನ್ ತಲೆಯಲ್ಲಿ ಹಾಕೊಳ್ಳಿ ಕರೆಂಟ್ ಅಫೇರ್ಸ್ ಥ್ರೂನೇ ಬರೋದು. ಇದನ್ನ ತಲೆಯಲ್ಲಿ ಹಾಕೊಳ್ಳಿ. ಓಲ್ಡ್ ಜಿಯೋಗ್ರಫಿಯಲ್ಲಿ ಏನ ಕ್ವಶನ್ ಕೇಳ್ತಾನಲ್ಲ, ಏನಾದ್ರು ಕರೆಂಟ್ ಅಫೇರ್ಸ್ ನ್ಯೂಸ್ ಇದ್ರೆ ಅದ್ರ ಜೊತೆನೆ ತಂದು ಹಾಕ್ತಾನೆ. ಆಯ್ತಾ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ಇಸ್ರೇಲ್ ಕಾನ್ಫ್ಲಿಕ್ಟ್ ಐತಾ, ಇಸ್ರೇಲ್ ಯಾವ ಕಂಟ್ರಿ ಜೊತೆ ಬಾರ್ಡರ್ ಹೊಂದೈತೆ, ಇಸ್ರೇಲ್ ಯಾವ್ದಾದ್ರು ಸಿ ಬಂದ್ ಅಟ್ಯಾಚ್ ಆಗತ್ತಾ, ಮೆಡಿಟರೇನಿಯನ್ ಸಿ ಬರತ್ತಾ, ಆಗಿ ಅಫಿಷಿಯಲ್ ಆಗಿ ನ್ಯೂಕ್ಲಿಯರ್ ಹೊಂದಿರುವಂತ ಎಷ್ಟು ದೇಶಗಳಿದಾವೆ, ಇವೆಲ್ಲ ಇಂಪಾರ್ಟೆಂಟ್. ಯಾರ ಹತ್ರ ಎಷ್ಟು ಆರ್ಸೆನಿಕ್ ಐತೆ, ಇದೆಲ್ಲ ಇಂಪಾರ್ಟೆಂಟ್. ಇವಾಗ ಉಕ್ರೇನ್ ರಷ್ಯಾ ವಾರ್ ನಡೀತೈತೆ, ಏನೆಲ್ಲ ಅಪ್ಡೇಟ್ ಐತೆ, ಯಾವೆಲ್ಲ ಬಾರ್ಡರ್ ಕಂಟ್ರಿ ಇದಾವೆ, ಅದ್ರ ಜೊತೆಗೆ ನ್ಯಾಟೋ ನ್ಯೂಸ್ ಬರ್ತೈತೆ. ನ್ಯಾಟೋ ಯಾಕೆ ಬರ್ತೈತೆ, ನ್ಯಾಟೋದಲ್ಲಿ ಎಷ್ಟು ಕಂಟ್ರಿ ಇದಾವೆ, ರೀಸೆಂಟ್ ಆಡ್ ಆಗಿರೋ ಕಂಟ್ರಿ ಯಾವುದು, ನ್ಯಾಟೋ ಯಾವಾಗ ಫಾರ್ಮೇಶನ್ ಆಯ್ತು, ಈ ತರ ಪ್ರತಿಯೊಂದು ಪಾಯಿಂಟ್ ನೀವು ಲಿಂಕ್ ವೈಸ್ ಒಂದೊಂದು ಕನೆಕ್ಷನ್ ಮಾಡ್ಕೊಂಡು ಯಾವಾಗ ಓದಕ್ ಶುರು ಮಾಡ್ತಿರಲ್ಲ ಅವಾಗ ನಿಮ್ ನಾಲೆಜು ಬಿಲ್ಡ್ ಆಗಕ್ ಶುರು ಮಾಡುತ್ತೆ. ಸೊ ಇದನ್ನ ಪ್ರತಿಯೊಂದು ಸಬ್ಜೆಕ್ಟ್ಗೂ ನೀವು ಆಡ್ ಮಾಡ್ಕೊಳ್ಳಿ. ಜಿಯೋಗ್ರಫಿಗಂತೂ ನಾನು ಹೇಳ್ತೀನಲ್ಲ, ಕರ್ನಾಟಕ ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್ PC ಗೆ. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ, ಅದಾದ ನಂತರ ಓಲ್ಡ್ ಜಿಯೋಗ್ರಫಿ. ಇದರಲ್ಲಿ ನೀವು ಎಲ್ಲಾನು ಓದ್ಕೊಳ್ಳಿ, ಭೌಗೋಳಿಕ ಓದ್ಕೊಳ್ಳಿ, ಪ್ರಾದೇಶಿಕನೂ ಓದ್ಕೊಳ್ಳಿ. ಯಾವ ರಿವರ್ ಇತ್ತೀಚೆಗೆ ಏನಾದ್ರು ಫ್ಲಡ್ ಬಂದೈತಾ, ಯಾವ್ದಾದ್ರು ಡ್ರೈ ಆಗೈತಾ, ಏನಾದ್ರು ಮಾಲಿನ್ಯಕಾರಕ ಆಗೈತಾ, ಏನಾದ್ರು ಕರೆಂಟ್ ನ್ಯೂಸ್ ಅಲ್ಲೇ ಐತಾ, ಇಂಥವ್ ನೋಡ್ಕೊಂಡ್ಬಿಟ್ಟು ಒಂದ್ ಕಡೆ ಪಾಯಿಂಟ್ ಮಾಡ್ಕೊಳ್ಳಿ. 100% ಕ್ವಶನ್ ಕೇಳ್ತಾನೆ ಇದ್ರ ಮೇಲೆ. ಸೊ ಈ ತರ ನೀವು ಓದಿದಾಗ ಒಂದೇ ಒಂದು ಕ್ವಶನ್ ಮಿಸ್ ಆಗಲ್ಲ. ನಿಮ್ಗೆ 15 ಕ್ವಶನ್ ಕೇಳಿದಂದ್ರೆ ಮಿನಿಮಮ್ ನೀವು 13ರಿಂದ 14 ಕ್ವಶನ್ ತನಕ ರೀಚ್ ಆಗ್ಲೇಬೇಕು. ಅವಾಗ್ಲೇ ಲಿಸ್ಟ್ ಅಲ್ಲಿ ಇರಕ್ ಸಾಧ್ಯ. ನೀವು ಇಲ್ಲ ನಾನು 7-8 ಕ್ವಶನ್ ಮಾತ್ರ ಟಚ್ ಮಾಡ್ತೀನಿ, ಉಳ್ಕಿದ್ ನನ್ಗೆ ಗೊತ್ತಿಲ್ಲ, ಅಂದಾಜ್ ಮೇಲೆ ಹಾಕ್ತೀನಿ, ನೀವು ಅಂದಾಜ್ ಮೇಲೆ ಹಾಕೋ ಲೆಕ್ಕಕ್ಕೆ ಹೋದ್ರೆ ನೀವು ಲಿಸ್ಟ್ ಅಲ್ಲಿ ಇರಲ್ಲ. ಸೊ ಇದಕ್ಕೆ ಏನ್ ಬೇಕಂದ್ರೆ ನಿಮ್ ಹಾರ್ಡ್ ವರ್ಕ್ ಬೇಕು. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗತ್ತೆ. ಇದ್ರ ಜೊತೆಗೆ ಆನ್ಲೈನ್ ಗೈಡೆನ್ಸ್ ಸ್ಟಾರ್ಟ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಐತೆ, ತಗೊಳ್ಳಿ, ಕಾಲ್ ಮಾಡಿ. ಯಾರಿಗೆ ಇನ್ಫಾರ್ಮೇಶನ್ ಬೇಕಾಗಿದ್ರು ಹೇಳ್ತೀನಿ. ಜೊತೆಗೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.